ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಸೋಮವಾರ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ದೈನಂದಿನ ಜನಜೀವನಕ್ಕೆ ಅಡ್ಡಿಪಡಿಸುವಂತಿಲ್ಲ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಯಾರ ಕರ್ತವ್ಯಕ್ಕೂ ಅಡ್ಡಿ ಮಾಡಬಾರದು. ಬೆಂಗಳೂರಿನಲ್ಲಿ ರಸ್ತೆ ತಡೆಗಳಿಗೆ ಅನುಮತಿ ಇಲ್ಲ. ಇದುವರೆಗೆ ಯಾರು ಮೆರವಣಿಗೆಗೆ ಅನುಮತಿಯನ್ನ ಕೇಳಿಲ್ಲ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಸೆಪ್ಟೆಂಬರ್ 27ರಂದು ಬೆಳಗ್ಗೆ 4 ಗಂಟೆಯಿಂದ ಪೊಲೀಸರು ಕಾರ್ಯಪ್ರವೃತ್ತರಾದರೂ ಆಗ್ತಾರೆ. ಯಾರಾದರೂ ದುಷ್ಕೃತ್ಯ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಭಾರತ್ ಬಂದ್ಗೆ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಯಾವ ಸಂಘಟನೆಗಳಿಗೂ ಕೂಡ ಪ್ರತಿಭಟನೆ ಮಾಡೋದಕ್ಕಾಗ್ಲಿ, ರಸ್ತೆ ತಡೆಯನ್ನ ಮಾಡೋದಕ್ಕಾಗ್ಲಿ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪೊಲೀಸ್ ಇಲಾಖೆಯಿಂದ ಕೊಡಲಾಗಿಲ್ಲ. ಯಾರು ಕೂಡ ಯಾರ ಕರ್ತವ್ಯಕ್ಕೂ ಅಡ್ಡಿಪಡಿಸಬಾರದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರಾದರೂ ದುಷ್ಕೃತ್ಯ ಮಾಡಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ರಸ್ತೆ ತಡೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಯಾರಾದರೂ ದುಷ್ಕೃತ್ಯವನ್ನ ಮಾಡಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ. ಅಗತ್ಯ ಸ್ಥಳಗಳಲ್ಲಿ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡ್ತೀವಿ. ದೈನಂದಿನ ಜನಜೀವನಕ್ಕೆ ಯಾರೂ ಕೂಡ ಅಡ್ಡಿಪಡಿಸಬಾರದು, ಯಾರ ಕರ್ತವ್ಯಕ್ಕೂ ಅಡ್ಡಿಪಡಿಸಬಾರದು ಅಂತ ಕಮಿಷನರ್ ಹೇಳಿದ್ದಾರೆ. ಇನ್ನು ರಸ್ತೆ ತಡೆಗಳಿಗೂ ಕೂಡ ನಾವು ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಕೊಡೋದಿಲ್ಲ. ಈಗ ಹಲವಾರು ಸಂಘಟನೆಗಳು ಕೇವಲ ನೈತಿಕ ಬೆಂಬಲವನ್ನಷ್ಟೇ ಕೊಟ್ಟಿರುವಂಥದ್ದು. ಸಹಜ ಇದಕ್ಕೆ ಯಾವುದೇ ರೀತಿಯಾದಂತಹ ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿಯನ್ನ ಮಾಡಬಾರದು. ಯಾರಿಗೂ ನಾವು ಮೆರವಣಿಗೆ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ ಅಂತ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಜೊತೆ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಮಾತಾಡಿದ್ದಾರೆ. ಭಾರತ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಯಿಂದ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಬನ್ನಿ ನೋಡೋಣ. ಇನ್ನು ಸೋಮವಾರ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟೊಂದು ಬಿಗಿ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಜೊತೆಗೆ ಈಗ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರೇ ನಮ್ಮ ಜೊತೆಗೆ ಬಿಗಿಯಾದ ಕ್ರಮಗಳು ಏನೇನು ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್, ಮೊದಲಿಗೆ ಬೆಂಗಳೂರು ಸಿಟಿಯಲ್ಲಿ ಟಫೆಸ್ಟ್ ಏರಿಯಾನ ನೀವೇನಾದರೂ ಪಾಯಿಂಟ್ ಔಟ್ ಮಾಡಿ ಬಿಗಿ ಬಂದೋಬಸ್ತ್ ಏರ್ಪಾಟ್ ಮಾಡಿದ್ದೀರಿ, ಏನೇನೆಲ್ಲ ಏರ್ಪಾಟ್ ಮಾಡಿದ್ದೀರಾ ಸರ್? ನಾವು 28 ತಾರೀಕಿಗೆ ಭಾರತ್ ಬಂದ್ ಅಲ್ಲಿ ಯಾವ ಥರದ್ದು ಅಹಿತಕರ ಘಟನೆ ನಡೀಬಾರ್ದು ಆ ದಿಕ್ಕಲ್ಲಿ ಸಾಕಷ್ಟು ಬಂದೋಬಸ್ತ್ಗಳನ್ನು ಮಾಡ್ತಾ ಇದ್ದೀವಿ. ಸೂಕ್ತವಾದ ವ್ಯವಸ್ಥೆಗಳನ್ನು ಮಾಡಲಾಗಿರ್ತದೆ. ಮತ್ತು ವಿಧಾನಸೌಧ ಸುತ್ತಮುತ್ತ 144 ಇದೆ, ಈಗಲೇ ಇದೆ, ಅದನ್ನು ಮುಂದುವರಿಯುತ್ತದೆ. ಮತ್ತು ಯಾರಿಗೆ ಅಡ್ಡಿ ಮಾಡಲಿಕ್ಕೆ ಇದು ರಸ್ತೆಯಲ್ಲಿ ಗಾಡಿಗಳಿಗೆ ತೊಂದರೆ ಕೊಡೋದು ಮತ್ತು ಕೆಲಸಕ್ಕೆ ಅಡ್ಡಿ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಸರ್, ಸಂಘಟನೆಗಳು ಪ್ರತಿಭಟನೆ ಕೂಡ ಕೈ ಜೋಡಿಸ್ತಾ ಇದೆ. ಈ ವಿವಿಧ ಸಂಘಟನೆಗಳೆಲ್ಲವನ್ನು ಕೂಡ ಹೈತರ ಘಟನೆ ನಡೆಯೋಕ್ಕೆ ಅವ್ರಿಗೇನಾದರೂ ಈಗಲೇ ಹೇಳಕ್ಕೆ ಇಚ್ಛೆ ಪಡ್ತೀರಾ ಸರ್? ಮತ್ತು ಯಾವ ರೀತಿ ಪೊಲೀಸರು ಎಲ್ಲೆಲ್ಲಿ ಆಗ್ತಾರೆ ಮತ್ತು ಎಷ್ಟು ಜನ DCPಗಳು ಈಗ ಆಲ್ರೆಡಿ ಫೀಲ್ಡಲ್ಲಿ ಇರ್ತಾರೆ ಸರ್? ನಾಳೆಯಿಂದ ಇವತ್ತಿನ ಈ ಬಗ್ಗೆ ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ. ಯಾರು ಈ ರೋಡ್ಗೆ ಬರಬಾರ್ದು ಮತ್ತು ಯಾರು ಈ ಥರ ಏನಕ್ಕೆ ಕೆಲಸಕ್ಕೆ ಅಡ್ಡಿ ಮಾಡಬಾರ್ದು. ಅದನ್ನು ಎಲ್ಲ ವ್ಯವಸ್ಥೆ ಅವರು ಮಾಡ್ಕೋಬೇಕು. ಬಂದೋಬಸ್ತ್ಗೆ ಏನೇನು ಅವಶ್ಯಕತೆ ಇದೆ ಎಲ್ಲ ಜನರು ಮತ್ತು KSRP ನಮ್ಮ ಸಿಬ್ಬಂದಿಯವರು, ಅಧಿಕಾರಿಯವರು ಅದಕ್ಕೆ ಮೊಬೈಲ್, ಪೆಟ್ರೋಲ್, KSRP, ಸಿಟಿ ಆರ್ಮ್ ರಿಸರ್ವ್, ಖಾಲಿ ವೆಹಿಕಲ್ಗಳು ಎಲ್ಲ ನಾವು ಗಾಡಿಗಳು ಎಲ್ಲ ಅವ್ರಿಗೆ ಒದಗಿಸ್ಲಿಕ್ಕೆ ಇವತ್ತು ಚರ್ಚೆ ಮಾಡಿದ್ದೀವಿ. ಹೋಮ್ ಗಾರ್ಡ್ ಎಲ್ಲ ಸೇರಿ ಸಂಪೂರ್ಣ ಪೊಲೀಸ್ ನಮ್ಮ ಬೆಂಗಳೂರು ಸಿಟಿದು ಆ ದಿವಸ ಸೋಮವಾರ ಬೆಳಗಿನ ದಿನ ಕಾರ್ಯನಿರತ ಆಗಿರುತ್ತಾರೆ. ಮತ್ತು ಯಾರು ಜನರಿಗೆ ಅಡ್ಡಿ ಮಾಡಲಿಕ್ಕೆ, ಕೆಲಸಕ್ಕೆ ಅವ್ರು ಓಡಾಡಲಿಕ್ಕೆ ಅಡ್ಡಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಅವ್ರ ಮೇಲೆ ನಾವು ಕಾನೂನಿಂದ ಕಠಿಣವಾದ ಕ್ರಮ ತಗೊಳ್ತೀವಿ. ಸರ್, ಎಷ್ಟು ಜನ ಡಿಪ್ಲಾಯ್ಮೆಂಟ್ ಮಾಡಿದ್ದಾರೆ ಸರ್ ಒಟ್ಟು? ಮತ್ತು DCPಗಳು ಎಷ್ಟು ಜನ ಸರ್? ಇಲ್ಲ, ಈಗ ಎಲ್ಲ ನಮ್ಮದು 11 ಜನ DCPಗಳು ಈ ಕಾರ್ಯಲ್ಲಿ ಇರ್ತಾರೆ. ಅದು ಅಲ್ಲದೆ ಅಡಿಷನಲ್ ಕಮಿಷನರ್ 2 ಮತ್ತು ಜಾಯಿಂಟ್ ಕಮಿಷನರ್ 1 ಟ್ರಾಫಿಕ್ ಅವರು ನೋಡ್ತಾರೆ. ಅವರು ಕೂಡ ಇದ್ದು ನಾವೆಲ್ಲ ಆ ದಿವಸ ಸಂಪೂರ್ಣವಾಗಿ ಡ್ಯೂಟಿಲಿ ಇರ್ತೀವಿ. ಥ್ಯಾಂಕ್ ಯು. ಇಷ್ಟು ಕೂಡ ಕಮಲ್ ಪಂತ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾಯ್ದೆ ಹಾಗೂ ಬೆಲೆ ಏರಿಕೆ ಖಂಡಿಸಿ ಮತ್ತೆ ರೈತರು ರಣಕಹಳೆ ಮೊಳಗಿಸಲಿದ್ದಾರೆ. ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘ ಸೋಮವಾರ ಭಾರತ್ ಬಂದ್ಗೆ ಕರೆ ನೀಡಿದೆ. 500ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ. ಸೋಮವಾರ ನಡೆಯುವ ಭಾರತ್ ಬಂದ್ಗೆ ಹೆಚ್ಚಾಗಿ ನೈತಿಕ ಬೆಂಬಲವಷ್ಟೇ ವ್ಯಕ್ತವಾಗಿದೆ. ಹೀಗಾಗಿ ಇಡೀ ಕರ್ನಾಟಕ ಸ್ತಬ್ಧವಾಗುವುದು ಅನುಮಾನ. ಸೋಮವಾರ ಭಾರತ ಬಂದ್ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಂದ್ ಯಶಸ್ವಿ ಮಾಡಲಿಕ್ಕೆ ನಮ್ಮ ಎಲ್ಲ ಪೂರ್ವ ತಯಾರಿಗಳನ್ನು ನಾವು ನಡೆಸ್ತಾ ಇದ್ದೀವಿ.
ಸೋಮವಾರ ಭಾರತ್ ಬಂದ್ಗೆ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಏನೆಲ್ಲ ಇರುತ್ತೆ, ಯಾರೆಲ್ಲ ನೈತಿಕವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಆಟೋ, ಕ್ಯಾಬ್, ಊಬರ್, ಓಲಾ, ಲಾರಿ ಮಾಲೀಕರು, ಬ್ಯಾಂಕ್ ಒಕ್ಕೂಟ, ಮಾರ್ಕೆಟ್ ವರ್ತಕರ ಸಂಘ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಇನ್ನು ನಾಳೆ ಹೋಟೆಲ್ ಮಾಲೀಕರ ಸಂಘ ಈ ಕುರಿತಂತೆ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ಇನ್ನೂ ಕೂಡ ಕರವೇ ನಾರಾಯಣಗೌಡ ಬಣ ಇದಕ್ಕೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಂಡಿರೋದಿಲ್ಲ. ಇನ್ನು ಸೋಮವಾರದಂದು ಏನೇನು ಇರುತ್ತೆ ಅನ್ನೋ ನೋಡೋದಾದ್ರೆ KSRTC ಇರುತ್ತೆ, BMTC ಇರುತ್ತೆ, ಮೆಟ್ರೋ ಕೂಡ ಇರುತ್ತೆ. ಆಟೋ, ಟ್ಯಾಕ್ಸಿ, ಕ್ಯಾಬ್, ಹೋಟೆಲ್, ಬೀದಿ ಬದಿ ವ್ಯಾಪಾರಿಗಳು ಕೂಡ ವ್ಯಾಪಾರವನ್ನ ಮಾಡಬಹುದು. ಇನ್ನು ಎಂದಿನಂತೆ ಶಾಲಾ ಕಾಲೇಜುಗಳು ಕೂಡ ಇರುತ್ತೆ. ಶಾಲಾ ಕಾಲೇಜಿಗೆ ಯಾವುದೇ ರೀತಿಯಾದಂತಹ ರಜೆ ಇರೋದಿಲ್ಲ. ಕೊರೋನಾದಿಂದ ಜೀವ ಉಳಿಸಿಕೊಳ್ಳಲು ಇರೋ ಏಕೈಕ ಅಸ್ತ್ರ ಲಸಿಕೆ ಮಾತ್ರ. ಬೆಂಗಳೂರಲ್ಲಿ ಈ ಹಿಂದೆ ಲಸಿಕೆ ಸಿಗದೆ ಅದೆಷ್ಟೋ ಜನರು ಪ್ರಾಣ ಬಿಟ್ರು. ಆದ್ರೆ ಇದೀಗ ಅದೇ ಜೀವ ರಕ್ಷಕ ಲಸಿಕೆ ವ್ಯರ್ಥವಾಗುತ್ತಾ ಅನ್ನೋ ಭೀತಿ ಎದುರಾಗಿದೆ. ಲಕ್ಷಾಂತರ ಡೋಸ್ ಲಸಿಕೆ ಬಳಕೆಯಾಗದೆ ಹಾಗೆ ಉಳಿದಿದೆ. ಸರ್ಕಾರ ದೊಡ್ಡ ಮಟ್ಟದಲ್ಲಿ ಕೊರೋನಾ ಲಸಿಕೆಯನ್ನ ಉಚಿತವಾಗಿ ನೀಡ್ತಾ ಇದೆ. ಹೀಗಾಗಿ ಜನರು ಹಣ ಕೊಟ್ಟು ಲಸಿಕೆ ಪಡೆಯಲು ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಿಲ್ಲ. ಹೀಗಾಗಿ ಲಕ್ಷ ಡೋಸ್ ಕೋವಿಡ್ ಲಸಿಕೆ ಪೋಲಾಗುವ ಆತಂಕ ಎದುರಾಗಿದೆ. ನವೆಂಬರ್ವರೆಗೆ ಲಸಿಕೆಯ ಅವಧಿ. ಪೋಲಾಗುತ್ತಾ ಲಕ್ಷ ಡೋಸ್. ಕೊರೋನಾ 2ನೇ ಅಲೆಯ ವೇಳೆ ಲಸಿಕೆಗೆ ಭರ್ಜರಿ ಡಿಮ್ಯಾಂಡ್ ಬಂದಿತ್ತು. ಹೀಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯವರು ಲಕ್ಷ ಪ್ರಮಾಣದಲ್ಲಿ ಲಸಿಕೆ ಖರೀದಿಸಿ ಶೇಖರಣೆ ಮಾಡಿದ್ರು. ಆದರೆ ಸರ್ಕಾರದ ಉಚಿತ ಲಸಿಕೆಯಿಂದ ಖಾಸಗಿ ಆಸ್ಪತ್ರೆಗಳ ಲಸಿಕೆ ಹಾಗೆ ಬಿದ್ದಿವೆ. ಸದ್ಯ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ 5 ಲಕ್ಷ ಡೋಸ್ ದಾಸ್ತಾನು ಇದ್ದು ಕೊಳ್ಳಲು ಜನರೇ ಹೋಗ್ತಿಲ್ಲ. ಈ ಲಸಿಕೆಗಳ ಅವಧಿ ನವೆಂಬರ್ ಅಂತ್ಯದ ತನಕ ಮಾತ್ರ ಇದೆ. ಆ ಬಳಿಕ ಈ ಲಸಿಕೆಗಳು ಬಳಕೆಗೆ ಯೋಗ್ಯವಲ್ಲ. ಹೀಗಾಗಿ ಲಕ್ಷಾಂತರ ಡೋಸ್ ವ್ಯರ್ಥವಾಗುವ ಆತಂಕ ಎದುರಾಗಿದ್ದು ಆಸ್ಪತ್ರೆಗಳು ನಷ್ಟದ ಸುಳಿಯಲಿವೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಸುಮಾರು 4 ಲಕ್ಷದಷ್ಟು ವ್ಯಾಕ್ಸಿನ್ ಡೋಸ್ಗಳ ಒಂದು ಸ್ಟಾಕ್ ಇವತ್ತಿದೆ. ಇದರಲ್ಲಿ ಸುಮಾರು 1.5 ಲಕ್ಷದಿಂದ 2 ಲಕ್ಷದಷ್ಟು ಡೋಸ್ಗಳು ಕೋವ್ಯಾಕ್ಸಿನ್ ವ್ಯಾಕ್ಸಿನ್ ಇರೋದ್ರಿಂದ ಈ ಲಸಿಕೆಗಳು ವ್ಯರ್ಥವಾಗದಂಗೆ ತಡೆಯಬೇಕು ಅಂತಂದ್ರೆ ಈ ದೊಡ್ಡ ಆಸ್ಪತ್ರೆಗಳಿಂದ ಚಿಕ್ಕ ಆಸ್ಪತ್ರೆಗಳಿಗೆ ಇದನ್ನೆಲ್ಲ ರೀಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಸ್ತಾನಿರುವ 5 ಲಕ್ಷ ಡೋಸ್ಗಳ ಪೈಕಿ 1.5 ಲಕ್ಷ ಡೋಸ್ ಕೋವ್ಯಾಕ್ಸಿನ್ ಲಸಿಕೆ ಇದೆ. ಉಳಿದವು ಕೋವಿಶೀಲ್ಡ್ ಲಸಿಕೆಗಳು. ಈ ಲಸಿಕೆ ವ್ಯರ್ಥವಾಗುವುದನ್ನು ತಪ್ಪಿಸಲು ಲಸಿಕಾ ಉತ್ಪಾದನಾ ಕಂಪನಿಗಳು ಲಸಿಕೆಯನ್ನ ವಾಪಸ್ ಪಡೆದು ಸರ್ಕಾರಕ್ಕೆ ನೀಡಬೇಕು ಅಂತ ಮನವಿ ಮಾಡಿವೆ. ಅಲ್ಲದೆ ಸಮಯ ಕಡಿಮೆ ಇರೋದ್ರಿಂದ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಂಡು ವ್ಯಾಕ್ಸಿನ್ ವ್ಯರ್ಥವಾಗದಂತೆ ನೋಡ್ಕೊಳ್ಬೇಕು ಅಂತ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಮನವಿ ಮಾಡಿದೆ. ನಮ್ಮ ವ್ಯಾಕ್ಸಿನ್ ಮಿಷನ್ ಡೈರೆಕ್ಟರೇಟ್ ಇಂದ ಈ ವ್ಯಾಕ್ಸಿನ್ಗಳನ್ನೆಲ್ಲ ಮ್ಯಾಪ್ ಅಪ್ ಮಾಡಿ ಎಲ್ಲೆಲ್ಲಿ ವ್ಯಾಕ್ಸಿನ್ಗಳು ಎಷ್ಟಿದೆ ಅಂತ ಹೇಳಿ ಅವನ್ನ ವಾಪಸ್ಸು ಸರ್ಕಾರದ ಒಂದು ಕೋಟಾಕ್ ತಗೊಂಡು ಅವನ್ನ ಅವರು ಬಳಸ್ತಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಬಳಸಿದ್ರೆ ಈ ವ್ಯಾಕ್ಸಿನ್ಗಳು ಯಾವುದೇ ರೀತಿ ವೇಸ್ಟ್ ಆಗದಂಗೆ ವ್ಯರ್ಥವಾಗದಂಗೆ ನಾವು ಯೂಸ್ ಮಾಡ್ಕೋಬಹುದು. ಈ ಲಸಿಕೆ ಜೀವ ಸಂಜೀವಿನಿ ಆಗಿರೋದ್ರಿಂದ ಸರ್ಕಾರ ಪರ್ಯಾಯ ದಾರಿ ಹುಡುಕಿಕೊಂಡು ಲಸಿಕೆ ಪೋಲಾಗುವುದನ್ನು ತಡಿಬೇಕಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಇವತ್ತು ವಿಧಾನಸೌಧದಲ್ಲಿ ಭಾಷಣ ಮಾಡಿದ್ರು. ಕಲಾಪಗಳಲ್ಲಿ ಜನಪರ ಚರ್ಚೆ ಆಗಬೇಕು ಅಂತ ಕಿವಿ ಮಾತು ಹೇಳಿದ್ರು. ಆದರೆ ಸರ್ಕಾರನೂ ಸ್ಪಂದಿಸಲಿಲ್ಲ, ವಿಪಕ್ಷಗಳು ಸ್ಪಂದಿಸಲಿಲ್ಲ. ಕಚ್ಚಾಟ, ಕಿರುಚಾಟ, ಜಗಳ ತೆಗೆಯೋದ್ರಲ್ಲೇ ಕಲಾಪ ಕೊನೆಯಾಯಿತು. ಜೊತೆಗೆ ಹಿಂದಿ ವರ್ಸಸ್ ಕನ್ನಡದ ಕೂಗು ಕೇಳಿಬಂತು. 12 ದಿನ ವಿಧಾನಸಭೆಯ ಜಂಟಿ ಅಧಿವೇಶನ ಸಮಾಪ್ತಿಯಾಗಿದೆ. ಸಂತಾಪ ಸೂಚನೆ, ದೇಗುಲ ದಂಗಲ್, ಕಾಮಗಾರಿಗಳ ರಗಳೆ, ಅತ್ಯಾಚಾರ ಕೇಸ್ಗಳು, ಬೆಲೆ ಏರಿಕೆ ವಿಷಯದಲ್ಲಿ ಚರ್ಚೆಗಳಾಯಿತು. ಇದರ ಮಧ್ಯೆ ಸರ್ಕಾರ ಒಂದಷ್ಟು ವಿಧೇಯಕಗಳನ್ನು ಪಾಸ್ ಮಾಡಿಕೊಳ್ತು. ಇವತ್ತು ಕೊನೆ ದಿನವೂ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಾತಿನ ಕದನದಲ್ಲೇ ಸದನ ಸಮಾಪ್ತಿಯಾಯಿತು. ಮೊದಲ ದಿನ ಎತ್ತಿನ ಗಾಡಿಯಲ್ಲಿ ಬಂದು ತೈಲ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟಿಸಿದ್ರು. ಆಮೇಲೆ ಸೈಕಲ್ನಲ್ಲಿ ಬಂದು ಕೈ ನಾಯಕರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಇವತ್ತು ಟಾಂಗಾದಲ್ಲಿ ವಿಧಾನಸೌಧಕ್ಕೆ ಬಂದು ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು.
ಪ್ರತಿಭಟನೆ ಮಾಡಿಕೊಂಡೇ ಸದನಕ್ಕೆ ಬಂದ ಕಾಂಗ್ರೆಸ್ನವರ ಬಗ್ಗೆ ಸರ್ಕಾರ ಕ್ಯಾರೆ ಅನ್ನಲಿಲ್ಲ. ಕೊನೆ ದಿನ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ಜಟಾಪಟಿ ನಡೆಯಿತು. ಎನ್ಇಪಿ ನಾಗ್ಪುರ್, ಆರ್ಎಸ್ಎಸ್ ಅಜೆಂಡಾ ಅಂತೆಲ್ಲ ಕೂಗಾಡಿದ್ರು. ಸದನದ ಬಾವಿಗೆ ಇಳಿದು ಕಾಂಗ್ರೆಸ್ ಸದಸ್ಯರು ಪ್ರತಿಭಟಿಸಿದ್ರು. ಎನ್ಇಪಿ ಬಿಜೆಪಿಯದ್ದೋ ಆರ್ಎಸ್ಎಸ್ನದ್ದೋ ಅಂತಾನೆ ಕರೀರಿ, ನಾವು ಜಾರಿ ಮಾಡೇ ಮಾಡ್ತೀವಿ ಅಂತ ಸಿಎಂ ತಿರುಗೇಟು ಕೊಟ್ರು. ಈ ದೇಶದ ಭವಿಷ್ಯ, ಮಕ್ಕಳ ಭವಿಷ್ಯವನ್ನ ಶತಮಾನಕ್ಕೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಚರ್ಚೆ ಮಧ್ಯೆನೇ ಮೀಸಲಾತಿ ಕೂಗುಗಳು ಜೋರಾಗಿತ್ತು. ಪಂಚಮಸಾಲಿಗೆ 2A ಮೀಸಲಾತಿ ವಿಷಯದಲ್ಲಿ ಸಿಎಂ ನಾಜೂಕಿನ ಉತ್ತರ ಕೊಟ್ಟು ಜಾರಿಕೊಂಡ್ರು. ಎಸ್ಟಿ ಮೀಸಲಾತಿ, ಕಾಡುಗೊಲ್ಲ ಮೀಸಲಾತಿ ವಿಷಯದಲ್ಲೂ ಒಂದಷ್ಟು ಚರ್ಚೆಗಳಾದವು. ಈಗಾಗಲೇ ಬ್ಯಾಕ್ವರ್ಡ್ ಕ್ಲಾಸಿಗೆ ನಾವು ಅದನ್ನು ರೆಫರ್ ಮಾಡಿದ್ದೇವೆ. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ, ಅವರು ಪ್ರಿಲಿಮಿನರಿ ಆಗಿ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಅಧಿಕಾರ ಕೇಂದ್ರ ಸರ್ಕಾರಕ್ಕಿತ್ತು. ಮೊನ್ನೆ ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿ ಎಲ್ಲ ಅಧಿಕಾರವನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಮೊನ್ನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ವರ್ಗಾಯಿಸಿದೆ. ಮೀಸಲಾತಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಮಧ್ಯೆ ಬೆಲೆ ಏರಿಕೆ ವಿಷಯ ಸದನದಲ್ಲಿ ಗದ್ದಲ ಎಬ್ಬಿಸಿತು. ಕೊನೆಗೆ ವಿಧಾನಸಭೆ ಕಲಾಪವನ್ನೇ ಸ್ಪೀಕರ್ ಕಾಗೇರಿ ಮುಂದೂಡಿದ್ರು. ಆಮೇಲೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾರ ಜಂಟಿ ಅಧಿವೇಶನ ಭಾಷಣಕ್ಕೆ ಆಹ್ವಾನ ಕೊಟ್ಟರು. ಮೊದಲು ಓಂ ಬಿರ್ಲಾರನ್ನ ಸನ್ಮಾನಿಸಿದ್ರು. ಆಮೇಲೆ ಕರ್ನಾಟಕದ ಬೆಸ್ಟ್ ಶಾಸಕ ಅಂತ ಯಡಿಯೂರಪ್ಪರಿಗೆ ಸನ್ಮಾನವನ್ನು ಮಾಡಿದ್ರು. ಓಂ ಬಿರ್ಲಾ ಅವರು ಜಂಟಿ ಅಧಿವೇಶನಕ್ಕೆ ಬರ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಓಂ ಬಿರ್ಲಾ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ಕಲಾಪದಿಂದ ಹೊರ ನಡೆದರು. ಇದಾದ ಮೇಲೆ ಓಂ ಬಿರ್ಲಾ ಅವರ ಭಾಷಣ ಶುರುವಾಯಿತು. ಕರ್ನಾಟಕದ ಶ್ರೀಮಂತಿಕೆಯನ್ನ, ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸಿದ್ರು. बेंगलोर के निर्माता श्री केम्पेगौड़ा जी का भी स्मरण करता हूं, जिनका बेंगलोर बनाने में बहुत बड़ा योगदान है. ಓಂ ಬಿರ್ಲಾ ಹಿಂದಿಯಲ್ಲಿ ಭಾಷಣ ಮಾಡುತ್ತಿದ್ದಾಗ ಜೆಡಿಎಸ್ ಶಾಸಕ ಅನ್ನದಾನಿ ಕರ್ನಾಟಕ ಬಾವುಟ ತೋರಿಸಿ ಕನ್ನಡದಲ್ಲಿ ಮಾತಾಡಿ ಹಿಂದಿ ಹೇರಿಕೆ ಮಾಡಬೇಡಿ ಅಂತ ಪ್ರತಿಭಟಿಸಿದ್ರು. ಕೊನೆಗೆ ಜಂಟಿ ಅಧಿವೇಶನ ಉದ್ದೇಶಿಸಿ ಬಿರ್ಲಾ ಮಾತನಾಡಿದ್ರು. ಕಲಾಪಗಳಲ್ಲಿ ಜನರ ಸಮಸ್ಯೆಗಳಿಗೆ, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಬೆಲೆ ಕೊಡಬೇಕು, ಜನಪರ ಚರ್ಚೆಗಳಾಗಬೇಕು ಅಂದ್ರು. ಆದರೆ ಸದನದಲ್ಲಿ ಜನಪರ ಚರ್ಚೆಗಳಾದ್ರೂ ಜನರಿಗೆ ನಯಾ ಪೈಸೆ ಪ್ರಯೋಜನ ಇಲ್ಲದೆ ಸದನ ಸಮಾಪ್ತಿಯಾಯಿತು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕನ್ನಡಿಗ ಸಾಧನೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ಶ್ರೀನಿವಾಸ್ಗೆ 235ನೇ ರ್ಯಾಂಕ್ ಬಂದಿದೆ. ಕನ್ನಡ ಐಚ್ಛಿಕ ವಿಷಯವನ್ನ ಆಯ್ಕೆ ಮಾಡಿಕೊಂಡು ತೇರ್ಗಡೆ ಹೊಂದಿದ್ದಾರೆ. ಅಮೆರಿಕಾದಲ್ಲಿ ವೃತ್ತಿ ಜೀವನ ಆರಂಭಿಸಿದ ಶ್ರೀನಿವಾಸ್ ಯುಪಿಎಸ್ಸಿಗಾಗಿ ಭಾರತಕ್ಕೆ ಮರಳಿದ್ರು. ಶ್ರೀನಿವಾಸ್ ತಂದೆಯ ಕನಸನ್ನ ನನಸು ಮಾಡಿದ್ದಾರೆ. ಹುಬ್ಬಳ್ಳಿಯ ಶ್ರೀನಿವಾಸ್ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಫಲಿತಾಂಶದಿಂದ ಖುಷಿಯಲ್ಲಿದ್ದಾರೆ ಶ್ರೀನಿವಾಸ್ ಹಾಗೆ ಆತನ ಕುಟುಂಬದವರು. ದಾವಣಗೆರೆಯ ಮಲೆಬೆನ್ನೂರು ಮೂಲದ ಶ್ರೀನಿವಾಸ್ ಈ ಒಂದು ಸಾಧನೆಯನ್ನ ಮಾಡುವಂಥದ್ದು. ಅಮೆರಿಕಾದಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ದಂತಹ ಶ್ರೀನಿವಾಸ್ ಯುಪಿಎಸ್ಸಿ ಪರೀಕ್ಷೆಗಾಗಿಯೇ ಭಾರತಕ್ಕೆ ಮರಳಿದ್ರು. ತಮ್ಮ ತಂದೆಯ ಕನಸನ್ನ ಈಗ ಶ್ರೀನಿವಾಸ್ ಸಾಕಾರಗೊಳಿಸಿದ್ದಾರೆ. 235ನೇ ರ್ಯಾಂಕ್ ಬಂದಿದೆ ಯುಪಿಎಸ್ಸಿಯಲ್ಲಿ. ಇನ್ನು ಕನ್ನಡವನ್ನ ಐಚ್ಛಿಕ ವಿಷಯವನ್ನಾಗಿ ಅವರು ಆಯ್ಕೆ ಮಾಡಿಕೊಂಡು ತೇರ್ಗಡೆ ಹೊಂದಿದ್ದಾರೆ. ಇನ್ನು ಅವರ ಕುಟುಂಬದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಫಲಿತಾಂಶದಿಂದ ಇಡೀ ಕುಟುಂಬದವರು ಇದೀಗ ಖುಷಿಯಲ್ಲಿದ್ದಾರೆ. ದಾವಣಗೆರೆಯ ಮಲೆಬೆನ್ನೂರು ಮೂಲದ ಶ್ರೀನಿವಾಸ್ ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. 235ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಏನಿಲ್ಲ, ಖುಷಿ ಆಗ್ತಾ ಇದೆ. ಮತ್ತೇನು ಹೆಚ್ಚಿನ್ನೂ ಒಳಗೆ ಹೋಗಬೇಕಾಗಿದೆ. ರ್ಯಾಂಕ್ ಬಂದಿದೆ ಅಂತ ಇನ್ನು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಅನುಭವ ಆಗಬೇಕಾಗಿದೆ ಅಷ್ಟೇ. ಅಂದರೆ ಕನ್ನಡ ಮುಂಚೆಯಿಂದ ಓದಿ ಬರೆದು ಚೆನ್ನಾಗೇ ಇತ್ತು, ಮತ್ತು ಕನ್ನಡ ಸಾಹಿತ್ಯ ಜೊತೆನೂ ನಂಟು ಒಂದು ಸ್ವಲ್ಪ ಇತ್ತು ಮುಂಚೆಯಿಂದನೂ. ಸೊ ಹಾಗಾಗಿ ಕನ್ನಡದಲ್ಲಿ ಮಾಡ್ಬೋದು ಅಂತ ಅನ್ನಿಸ್ತು ಅವ್ರ ಹತ್ರ ಕೋಚಿಂಗ್ ತೊಗೊಂಡ್ಮೇಲೆ. 5ನೇ ಪ್ರಯತ್ನದಲ್ಲಿ ಅದೇ 235ನೇ ರ್ಯಾಂಕ್ ಬಂದಿರೋದು. ನನಗೆ ಭಾಳ ಹೆಮ್ಮೆ ಇದೆ. ಅವ್ರ ಅಪ್ಪನ ಕನಸನ್ನು ನನಸು ಮಾಡಿದಾನ ಅವನು ಸಣ್ಣವನಿದ್ದಾಗಿಂದನೂ ಓದು ಬರೋದ್ರಲ್ಲಿ ಭಾಳನೇ ಮುಂದೆ. ಕನ್ನಡ 3 ವರ್ಷದವನಿದ್ದಾಗಲೇ ಕನ್ನಡ ಇಂಗ್ಲೀಷ್ ಪೇಪರ್ ಎಲ್ಲ ಓದ್ತಿದ್ದ. ನಾವು ಫಸ್ಟ್ ಹಾಸ್ಪಿಟಲ್ ಇದ್ದಿದ್ದು, ಹಾಗಾಗಿ ಅವನಿಗೆ ಕನ್ನಡದಲ್ಲೂ ಸಾಕಷ್ಟು ಪರಿಣಿತಿನೇ ಇದೆ. ಸಾಕಷ್ಟು ಸಾಹಿತ್ಯ ಓದ್ಕೊಂಡಿದ್ದಾನೆ. ಭಾಳ ಆಸಕ್ತಿ ಇದೆ ಓದೋದ್ರಲ್ಲಿ. ಅದನ್ನು ನನಸು ಮಾಡಿದ್ದಾನೆ. ನಮಗೆಲ್ಲ ಭಾಳ ಹೆಮ್ಮೆ ಇದೆ ನಮ್ಗಳಿಗೆಲ್ಲ. ಆಮೇಲೆ ಎಲ್ಲ ಬಿಟ್ಟು ಬಂದ ಅವನು, ಬೇಡ ನಮ್ಗೆ ಇಲ್ಲಿ ನಾ ಮಾಡ್ತೀನಿ ಅಂತ ಹೇಳಿ ಯಾಕೆ ನಾವು ಸಪೋರ್ಟ್ ಮಾಡಿದ್ವಿ. ಹೀಗೆ ಶ್ರೀನಿವಾಸ್ ಅವರ ತಾಯಿ ಬಹಳ ಖುಷಿಯಿಂದ ಮಗನ ಸಾಧನೆಯನ್ನ ಬಣ್ಣಿಸಿದ್ದಾರೆ. ಚಿಕ್ಕದ್ರಿಂದಲೂ ಆತ ಓದು ಬರಹದಲ್ಲಿ ತುಂಬಾನೇ ಮುಂದಿದ್ದಂಥ
ನನ್ನ ಮಗ ಇವತ್ತು ತಮ್ಮ ತಂದೆಯ ಕನಸನ್ನ ಸಾಕಾರಗೊಳಿಸಿದ್ದಾರೆ ಅಂತ ಅವರು ಖುಷಿ ಪಡ್ತಾ ಇದ್ದಾರೆ. ಇನ್ನು ಸ್ವತಃ ಶ್ರೀನಿವಾಸ್ ಕೂಡ ಮಾತನಾಡಿದ್ದಾರೆ. ಇನ್ನು ಒಳ ಹೋಗಬೇಕು, ಈಗಷ್ಟೇ ರ್ಯಾಂಕ್ ಬಂದಿದೆ, ಬಹಳ ಖುಷಿ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಮೊದಲಿನಿಂದಲೂ ಕೂಡ ಕನ್ನಡದ ಬಗ್ಗೆ ವಿಶೇಷವಾದಂಥ ಅಭಿಮಾನ ಇತ್ತು, ಕನ್ನಡ ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿದ್ದೆ ನಾನು, ಹಾಗಾಗಿ ಕನ್ನಡದಲ್ಲೇ ನಾನು ಎಕ್ಸಾಮನ್ನು ಬರೆದೆ ಅಂತ ಹೇಳಿದ್ದಾರೆ. ಶ್ರೀನಿವಾಸ್ಗೆ 235ನೇ ರ್ಯಾಂಕ್ ಬಂದಿರುವಂಥದ್ದು. ಅಮೆರಿಕಾದಲ್ಲಿ ಅವರು ವೃತ್ತಿ ಜೀವನವನ್ನು ಆರಂಭ ಮಾಡಿದ್ರು, UPSCಗಾಗಿ ಭಾರತಕ್ಕೆ ಬಂದಿದ್ರು. ಶ್ರೀನಿವಾಸ್ ತಂದೆಯ ಕನಸನ್ನ ನನಸು ಮಾಡಿದ್ದಾರೆ ಅಂತ ಅವರ ತಾಯಿ ಹಾಡಿ ಹೊಗಳಿದ್ದಾರೆ. ಅಲ್ಲದೆ ಅವರ ಇಡೀ ಕುಟುಂಬದಲ್ಲಿ ಈಗ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಹುಬ್ಬಳ್ಳಿಯ ಶ್ರೀನಿವಾಸ್ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಫಲಿತಾಂಶವನ್ನ ಕೇಳಿ ಇಡೀ ಕುಟುಂಬ ಖುಷಿಯಲ್ಲಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಪಂಚಮಸಾಲಿ ಮೀಸಲಾತಿ ಹೋರಾಟ ವಿಚಾರ ಸಮುದಾಯದವರೇ ನನಗೆ ನೋವು ಕೊಡ್ತಿದ್ದಾರೆ ಅಂತ ಬೆಳಗಾವಿಯಲ್ಲಿ ಬಸವ ಜಯ ಮೃತ್ಯುಂಜಯ ಶ್ರೀ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಾನಸಿಕವಾಗಿ ನನಗೆ ನೋವು ಕೊಡ್ತಾ ಇದ್ದಾರೆ, ಅಧಿಕಾರ ಹಣದ ಆಸೆ ತೋರಿಸಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ. ಒಬ್ಬ ವ್ಯಕ್ತಿಯಿಂದ ಷಡ್ಯಂತ್ರ ಆಗ್ತಾ ಇದೆ ಅಂತ ಸ್ವಾಮೀಜಿ ಆರೋಪವನ್ನ ಮಾಡಿದ್ದಾರೆ. ಅವರು ಯಾರು ಅಂತ ಅಕ್ಟೋಬರ್ 1ರಂದು ಹೇಳ್ತೇನೆ ಅಂತ ಹೇಳಿದ್ದಾರೆ. ಷಡ್ಯಂತ್ರ ನಡೆಸ್ತಾ ಇರುವ ವ್ಯಕ್ತಿ ನನ್ನ ಕುಲದವ, ನನ್ನ ಸಮಾಜದವ. ಬೆಳಗಾವಿಯಲ್ಲಿ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಈ ರೀತಿ ಬೇಸರವನ್ನ ವ್ಯಕ್ತಪಡಿಸಿರುವಂಥದ್ದು. ಅಧಿಕಾರ ಹಣದ ಆಸೆ ತೋರಿಸಿ ನನ್ನ ವಿರುದ್ಧ ಷಡ್ಯಂತ್ರಕ್ಕೆ ಯತ್ನಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯಿಂದ ನನ್ನ ವಿರುದ್ಧ ಪಿತೂರಿ ಮಾಡಲಾಗ್ತಾ ಇದೆ ಅಂತ ಸ್ವಾಮೀಜಿಯವರು ಆರೋಪ ಮಾಡಿದ್ದಾರೆ. ಈ ಕುರಿತಂತೆ ಅಕ್ಟೋಬರ್ 1ರಂದು ನಾನು ಯಾರು ಅಂತ ಈ ಬಗ್ಗೆ ಹೇಳ್ತೀನಿ ಅಂತ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಷಡ್ಯಂತ್ರ ನಡೆಸ್ತಾ ಇರುವಂಥ ವ್ಯಕ್ತಿ ನನ್ನ ಕುಲದವ, ನನ್ನ ಸಮಾಜದವ ಅಂತ ಬೆಳಗಾವಿಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಎಲ್ಲೆಲ್ಲಿ ಯಾರೂ ಹೋಗದಿರುವಂಥ ಪ್ರದೇಶಕ್ಕೆ ಸ್ವಾಮಿಗಳು ಅಭಿಯಾನ ಮಾಡಿ ಬಂದ್ರು. ಎಲ್ಲ ಆ ಬೆಂಕಿಯ ಮಡಿಲಿಗೆ ಹೋಗಿ ಹೊರಗಡೆ ಬಂದು ಭಾರ ಬಂದು ಕೊಡ್ತೀವಿ. ಸರ್ ಈಗ ಷಡ್ಯಂತ್ರ ಏನು ನಡೆಸ್ತಾ ಇದ್ದಾನೆ ಆ ವ್ಯಕ್ತಿ ಹೆಸರನ್ನ ಯಾವಾಗ ಬಹಿರಂಗಪಡಿಸ್ತಾರೆ? ಈಗ ಅವರು ನನ್ನ ಕುಲದವನೇ, ನನ್ನ ಸಮಾಜದವನೇ. ನಾನು ಆದರೂ ಸಹ ಪಾದಯಾತ್ರೆಗೂ ಅವ್ರನ್ನ ಕ್ಷಮಿಸಿದ್ದೆ, ಈಗಲೂ ಅವ್ರನ್ನ ಕ್ಷಮಿಸ್ತೀನಿ. ನಾ ಹೇಳುವಂಥ ಮಾತು, ಇದು ಮೀಸಲಾತಿ ಹೋರಾಟ ಇದೆ. ನಿಮಗೆ ಯತ್ನಾಳ್ ಗೌಡ್ರ ಮೇಲೆ ಸಿಟ್ಟಿದ್ರೆ ನೀವು ವಿಜಯಪುರಕ್ಕೆ ಹೋಗ್ಬೇಕಾದ್ರೆ ಅವ್ರ ವಿರುದ್ಧ ಎಲೆಕ್ಷನ್ ಇಟ್ಕೊಂಡು ಗೆದ್ದು ತೋರಿಸಿ, ಅಥವಾ ವಿಜಯನ ಕಾಶ್ಯಪ್ನ ಮೇಲೆ ಸಿಟ್ಟಿದ್ರೆ ಅವ್ರ ವಿರುದ್ಧ ಎಲೆಕ್ಷನ್ ಇಟ್ಕೊಂಡು ಗೆದ್ದು ತೋರಿಸಿ, ಅಥವಾ ವಿನಯ್ ಕುಲಕರ್ಣಿ ಹಿಡಿಗೆ ಸಹಿಸಕ್ಕೆ ಆಗಲ್ಲಪ್ಪ ಅಂದರೆ ವಿನಯನ ವಿರುದ್ಧ ಎಲೆಕ್ಷನ್ ಇಟ್ಕೊಂಡು ಗೆದ್ದು ತೋರಿಸಿ. ಅದು ರಾಜಕೀಯ ವೈಯಕ್ತಿಕ. ಎಲ್ಲೆಲ್ಲಿ ಯಾರೂ ಹೋಗದಿರುವಂಥ ಪ್ರದೇಶಕ್ಕೆ ಸ್ವಾಮಿಗಳು ಅಭಿಯಾನ ಮಾಡಿ ಬಂದ್ರು. ಎಲ್ಲ ಆ ಬೆಂಕಿಯ ಮಡಿಲಿಗೆ ಹೋಗಿ ಹೊರಗಡೆ ಬಂದು ಭಾರ ಬಂದು ಕೊಡ್ತೀವಿ. 2 ವರ್ಷಗಳ ಹಿಂದೆ ಹೇಗೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾ ಇದ್ರು, ಅದೇ ತರ ಅಕ್ಟೋಬರ್ 1ರಿಂದ ಸಿನಿಮಾಗಳನ್ನ ನೋಡಬಹುದು. ಅಷ್ಟೇ ಅಲ್ಲ, ಶಾಲೆಗಳು, ಪಬ್, ಕ್ಲಬ್ಗಳಿಗೂ 100% ಅವಕಾಶ ಕೊಟ್ಟಿದೆ ಸರ್ಕಾರ. ಹತ್ರ 2 ವರ್ಷ ಆಯ್ತು. ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಲ್ಲೇ ಮನರಂಜನೆಯನ್ನ ಕೊರೋನಾ ನುಂಗಿ ಹಾಕ್ಬಿಟ್ಟಿತ್ತು. ಕರ್ನಾಟಕದಲ್ಲೂ ಸಿನಿಮಾಗಳು ಹೀಗೆ ಬಂದು ಹಾಗೆ ಹೊರಟು ಹೋದ್ವು. ರಾಜ್ಯದಲ್ಲಿ ಏನಿಲ್ಲ ಅಂದ್ರೂ 150ಕ್ಕೂ ಹೆಚ್ಚು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಿಗೆ ಬೀಗ ಬಿತ್ತು. ಥಿಯೇಟರ್ ಮಾಲೀಕರು, ಸಿಬ್ಬಂದಿ ಅರ್ಧಕ್ಕರ್ಧ ಬೀದಿಗೆ ಬಿದ್ರು. ಇದಕ್ಕೆಲ್ಲ ಕಾರಣ ಕೊರೋನಾ ಅನ್ನೋ ಹೆಮ್ಮಾರಿ. ಈಗ ಮತ್ತೆ ಸಿನಿಮಾ ರಂಗದಲ್ಲಿ ಹೊಸ ಬೆಳಕು ಮೂಡ್ತಾ ಇದೆ. ಸರ್ಕಾರ ಥಿಯೇಟರ್ಗಳನ್ನ ಶುರು ಮಾಡೋಕೆ ಷರತ್ತುಬದ್ಧ ಅನುಮತಿ ನೀಡಿದೆ. ಅಕ್ಟೋಬರ್ 1ರಿಂದ ಕೋವಿಡ್ ಪಾಸಿಟಿವಿಟಿ ರೇಟ್ 1ಕ್ಕಿಂತ ಕಡಿಮೆ ಇರುವ ಜಿಲ್ಲೆಗಳಲ್ಲಿ %100 ಸೀಟು ಭರ್ತಿಗೆ ಅವಕಾಶ ನೀಡಲಾಗುವುದು. ಥಿಯೇಟರ್ಗಳಿಗೆ %1ಕ್ಕಿಂತ ಹೆಚ್ಚಿದ್ದರೆ %50ರಷ್ಟು ಭರ್ತಿಗೆ ಹಾಗೂ %2ಕ್ಕಿಂತ ಹೆಚ್ಚಾದರೆ ಚಿತ್ರಮಂದಿರ ಬಂದ್ ಮಾಡಲಾಗುವುದು. ಥಿಯೇಟರ್ಗಳನ್ನ ತೆರೆಯಲು ಸರ್ಕಾರ ಒಂದಷ್ಟು ಕೊರೋನಾ ರೂಲ್ಸ್ಗಳಡಿ ಷರತ್ತನ್ನು ಹಾಕಿದೆ. ಅದೇನಂದ್ರೆ, ಥಿಯೇಟರ್ಗಳಲ್ಲಿ 100% ಭರ್ತಿಗೆ ಅವಕಾಶ ಸಿಕ್ಕಿದೆ. ಅಕ್ಟೋಬರ್ 1ರಿಂದ %100ರಷ್ಟು ಥಿಯೇಟರ್ ಆರಂಭಿಸಬಹುದು. ಸೋಂಕು %1ಕ್ಕಿಂತ ಕಡಿಮೆ ಇದ್ದ ಜಿಲ್ಲೆಗಳಲ್ಲಿ 100% ಸೀಟು ಭರ್ತಿ ಮಾಡಬಹುದು. %1ಕ್ಕಿಂತ ಹೆಚ್ಚಿರುವ ಜಿಲ್ಲೆಗಳಲ್ಲಿ 50% ಸೀಟು ಭರ್ತಿ ಮಾಡಬಹುದು. ಇನ್ನು ಥಿಯೇಟರ್ ಸಿಬ್ಬಂದಿ ಮೊದಲ ಡೋಸ್ ಲಸಿಕೆ ಪಡೆದಿರಬೇಕು. ಗರ್ಭಿಣಿಯರು, ಮಕ್ಕಳಿಗೆ ಸಿನಿಮಾ ಮಂದಿರಕ್ಕೆ ಪ್ರವೇಶ ಇಲ್ಲ. ಮಾಸ್ಕ್, ಥರ್ಮಲ್ ಸ್ಕ್ಯಾನಿಂಗ್, ಸ್ಯಾನಿಟೈಸ್, ಸ್ವಚ್ಛತೆ ಕಡ್ಡಾಯ ಅಂತ ನಿಯಮ ಮಾಡಿದೆ. ರಾಜ್ಯದಲ್ಲಿ 3-4 ಜಿಲ್ಲೆ ಬಿಟ್ರೆ ಎಲ್ಲಾ ಜಿಲ್ಲೆಗಳಲ್ಲೂ %1ಕ್ಕಿಂತ ಕಡಿಮೆ ಸೋಂಕಿದೆ. ಹೀಗಾಗಿ ಸಮಸ್ಯೆ ಇಲ್ಲ. ಸರ್ಕಾರ 100% ಅವಕಾಶ ಕೊಟ್ಟಿದ್ದಕ್ಕೆ ಸ್ಯಾಂಡಲ್ವುಡ್ ಅನೇಕರು ಧನ್ಯವಾದ ಹೇಳಿದ್ರು.
ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಮಂತ್ರಿಗಳಿಗೆ ಸಲ್ಲಿಸ್ತೀವಮ್ಮ. ಸಿದ್ಧತೆಗಳ ಬಗ್ಗೆ ಹೇಳಿದ್ರಿ, ಅವ್ರು ಏನ್ ಕೋವಿಡ್ಗೆ ಪ್ರತಿ ಶೋ ನಲ್ಲಿ ಬಿಗಿನಿಂಗ್ ನಲ್ಲಿ ಸ್ಯಾನಿಟೈಸೇಷನ್ ಮತ್ತೊಂದು ಮಾಡೋದು ಅದೆಲ್ಲ ಕಂಪಲ್ಸರಿ ಈಗಲೂ ಮಾಡ್ತಾ ಇದೀವಿ. 50% ಇದ್ರು ಮಾಡ್ತೀವಿ, 100% ಇದ್ರು ಮಾಡ್ತಾ ಇದೀವಿ. ನಮ್ಮ ಎಚ್ಚರಿಕೆ ಏನಿದೆಯೋ ಅದನ್ನ ಪಾಲನೆ ಮಾಡ್ತಾ ಇದೀವಿ. ದಸರಾ ದೀಪಾವಳಿ ವೇಳೆಗೆ ಬಿಗ್ ಸ್ಟಾರ್ಗಳ ಬಿಗ್ ಬಜೆಟ್ ಸಿನಿಮಾಗಳು ತೆರೆಗೆ ಬರಲು ರೆಡಿ ಆಗ್ತಾ ಇವೆ. ಅಂದ್ಹಾಗೆ ಬರೀ ಸಿನಿಮಾಗಳಿಗಷ್ಟೇ ಅಲ್ಲ, ಪಬ್, ಕ್ಲಬ್, ಶಾಲೆಗಳಿಗೂ ಸರ್ಕಾರ 100% ಅನುಮತಿ ನೀಡಿದೆ. 6ರಿಂದ 12ನೇ ತರಗತಿಗಳಿಗೆ 100% ಹಾಜರಾತಿಗೆ ಅನುಮತಿ ಸಿಕ್ಕಿದೆ. ಮುಂದಿನ ಸೋಮವಾರದಿಂದಲೇ ಅನುಮತಿ ನೀಡಿದ್ದು, ಶುಕ್ರವಾರದವರೆಗೆ ರೆಗ್ಯುಲರ್ ಆಗಿ ಕ್ಲಾಸ್ ನಡೆಸಲು ಅವಕಾಶ ಸಿಕ್ಕಿದೆ. ಆದರೆ ಸದ್ಯಕ್ಕೆ 1ರಿಂದ 5ನೇ ತರಗತಿ ಆರಂಭಿಸಲು ಅನುಮತಿ ನೀಡಿಲ್ಲ. ಇದಿಷ್ಟೇ ಅಲ್ಲ, ರಾಜ್ಯದ ಪಬ್ ಕ್ಲಬ್ಗಳಿಗೂ 100% ಅನುಮತಿ ನೀಡಿದ್ದು, ಅಕ್ಟೋಬರ್ 3ರಿಂದ ಪಬ್ ಕ್ಲಬ್ಗಳಲ್ಲಿ 100% ಅವಕಾಶ ಕೊಟ್ಟಿದೆ ಸರ್ಕಾರ. ಆದರೆ ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂನು ಇರುತ್ತೆ. ಇನ್ನು ದಸರಾಗೆ ಶೀಘ್ರದಲ್ಲೇ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡ್ತಾರೆ. ದೇಗುಲಗಳಲ್ಲಿ ಸೇವೆಗಳಿಗೆ ಅವಕಾಶ ಡಿಸಿಗಳ ನಿರ್ಧಾರಕ್ಕೆ ಬಿಟ್ಟಿದೆ ಸರ್ಕಾರ. ಹಾಗೆ ಯಾದಗಿರಿ, ಮೈಸೂರು, ರಾಯಚೂರು, ಕಲಬುರಗಿ 4 ಗಡಿ ಜಿಲ್ಲೆಗಳಲ್ಲಿ ಮೆಗಾ ಲಸಿಕೆ ಅಭಿಯಾನ ಮಾಡೋಕೆ ನಿರ್ಧರಿಸಿದೆ. ಅಕ್ಟೋಬರ್ 3ರಿಂದ ಪಬ್ಗಳಿಗೆ ಅನುಮತಿ ಇದೆ. ಇದೇ ಮಾನದಂಡ. 6ರಿಂದ 12ನೇ ತರಗತಿವರೆಗೂ 100% ಹಾಜರಾತಿಗೆ ಅವಕಾಶ ಕಲ್ಪಿಸಲಾಗುವುದು ಶಾಲೆಗಳಿಗೆ. 3ನೇ ಅಲೆ ಕೊರೋನಾ ಆತಂಕ ಇದೆ ನಿಜ, ಆದ್ರೆ ಜನ ತಲೆ ಕೆಡಿಸ್ಕೊಳ್ತಿಲ್ಲ. ಹೀಗಾಗಿ ಸರ್ಕಾರ ಷರತ್ ಹಾಕಿ ರಿಲೀಫ್ ನೀಡ್ತಿದೆ. ಹಾಗಂತ ಜನ ಮೈ ಮರಿಬಾರದು. ಮಾಸ್ಕ್ ಕಡ್ಡಾಯವಾಗಿ ಹಾಕಿ, ಸ್ಯಾನಿಟೈಸ್ ಬಳಸಿ, ಸಾಮಾಜಿಕ ಅಂತರ ಪಾಲಿಸಿ. ಕೊರೋನಾ ಕಮ್ಮಿ ಆಗಿಲ್ಲ ಅನ್ನೋದನ್ನ ಮರಿಬೇಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಷ್ಟ್ರ ರಾಜಧಾನಿ ದೆಹಲಿ ಕೋರ್ಟ್ ಆವರಣ ಇವತ್ತು ರಕ್ತಸಿಕ್ತವಾಗಿತ್ತು. ಪೊಲೀಸರ ಕಣ್ಣೆದುರೇ ಗುಂಡಿನ ಭೋರ್ಗರೆತ ಶುರುವಾಯಿತು. ಗನ್ಗಳ ಆರ್ಭಟದಲ್ಲಿ ಕೋರ್ಟ್ ಆವರಣದಲ್ಲೇ 4 ಹೆಣ ಬಿತ್ತು. ರೋಹಿಣಿ ಕೋರ್ಟ್ನ ಆ ಭೀಕರ ದೃಶ್ಯಗಳನ್ನ ತೋರಿಸ್ತೀವಿ ನೋಡಿ. ಇದೆಲ್ಲ ಸಿನಿಮಾ ದೃಶ್ಯಗಳಲ್ಲ. ಹಾಡ ಹಗಲೇ ದೆಹಲಿಯ ರೋಹಿಣಿ ಕೋರ್ಟ್ ಆವರಣದಲ್ಲಿ ನಡೆದ ಗ್ಯಾಂಗ್ ವಾರ್ ದೃಶ್ಯಗಳಿವ. ವಕೀಲರ ವೇಷ ತೊಟ್ಟು ಬಂದ ದಾಳಿಕೋರರು ಕೋರ್ಟ್ ಆವರಣದಲ್ಲಿ ಗುಂಡಿನ ಮಳೆಗೈದ್ರು. ಮಧ್ಯಾಹ್ನ 1:15 ದೆಹಲಿಯ ರೋಹಿಣಿ ನ್ಯಾಯಾಲಯದ ಆವರಣದಲ್ಲಿ ಪೊಲೀಸರ ಕಣ್ಣೆದುರೇ ಇಂಥದೊಂದು ಘಟನೆ ಇವತ್ತು ನಡೆಯಿತು. ವಕೀಲರ ವೇಷದಲ್ಲಿ ಬಂದ ದಾಳಿಕೋರರು ಸೀದಾ ಗ್ಯಾಂಗ್ಸ್ಟರ್ ಜಿತೇಂದರ್ ಗೋಗಿಯನ್ನ ಮುಗಿಸೋಕೆ ಸ್ಕೆಚ್ ಹಾಕಿದ್ರು. ಅಂದುಕೊಂಡಂತೆ ಕೋರ್ಟ್ ಆವರಣದಲ್ಲಿ ಜಿತೇಂದರ್ನ ಹೆಣನು ಬೀಳಿಸಿದ್ರು. ಜಿತೇಂದರ್ ಗೋಗಿ ಹತ್ಯೆ ಮಾಡಿದ್ಯಾರೋ, ಯಾಕೆ? ಗ್ಯಾಂಗ್ಸ್ಟರ್ ಜಿತೇಂದರ್ ಮನ್ ಗೋಗಿಯದ್ದು ದೊಡ್ಡ ಗ್ಯಾಂಗ್ಸ್ಟರ್ ಟೀಮ್. ಗೋಗಿ ಟೀಮ್ ಅಂತಾನೆ ಫೇಮಸ್. ಗೋಗಿ ಟೀಮ್ಗೆ ಎದುರಾಳಿ ಆಗಿದ್ದು ಟೀಲು ಟೀಮ್. ಈ 2 ಟೀಮ್ಗಳ ನಡುವೆ ಅಂಡರ್ ವರ್ಲ್ಡ್ ನಲ್ಲಿ ನಂಬರ್ 1 ಪಟ್ಟಕ್ಕೆ ಬರೋಕೆ ಆಗಾಗ ಗ್ಯಾಂಗ್ ವಾರ್ ನಡೆಸ್ತಿದ್ರು. 2018ರಲ್ಲಿ ಗೋಗಿ ಟೀಮ್ ಟೀಲು ಟೀಮ್ ಮೇಲೆ ದಾಳಿ ಮಾಡಿತ್ತು. ಆಗಿನಿಂದಲೂ ಟೀಲು ಟೀಮ್ ಜಿತೇಂದರ್ ಗೋಗಿಯನ್ನ ಮುಗಿಸಬೇಕು ಅಂತ ಸ್ಕೆಚ್ ಹಾಕ್ತಾನೆ ಇತ್ತು. ಕೊಲೆ ಸುಲಿಗೆ ದರೋಡೆ ಕೇಸ್ ಮೇಲೆ ಗೋಗಿಯನ್ನ ಪೊಲೀಸರು ಬಂಧಿಸಿದ್ರು. ಇವತ್ತು ವಿಚಾರಣೆಗೆ ಅಂತ ರೋಹಿಣಿ ಕೋರ್ಟ್ಗೆ ಕರೆ ತಂದಿದ್ರು. ಕೋರ್ಟ್ ಒಳಗೆ ವಕೀಲರ ವೇಷದಲ್ಲಿ ಕಾದು ಕೂತಿದ್ದ ಟೀಲು ಟೀಮ್ ಗುಂಡು ಹಾರಿಸಿ ಜಿತೇಂದರ್ ಗೋಗಿ ಕತೆ ಖತಮ್ ಮಾಡಿದ್ದಾರೆ. चूँकि पहले कुछ गैंगस्टर्स कस्टडी से भाग चुके हैं तो हम लोग एक्स्ट्रा प्रिकॉशन लेते हैं. उसी के तहत प्रॉपर पुलिस बंदोबस्त के साथ उनको प्रोड्यूस किया गया था. लेकिन वकीलों की ड्रेस में 2 लोग आके इनके अगेंस्ट में इनके ऊपर फायरिंग की, जिसकी वजह से जितेंद्र गोगी की डेथ हुई. ये कोर्ट प्रेमाइसेस में हुआ था. तो पुलिस ने इमीडिएटली स्विफ्टली रिएक्ट करते हुए ಘಟನೆಯಲ್ಲಿ ವಕೀಲರ ವೇಷದಲ್ಲಿದ್ದ ಟೀಲು ಗ್ಯಾಂಗ್ನ 2 ಪೊಲೀಸರು ಗುಂಡಿಟ್ಟು ಕೊಂದು ಹಾಕಿದ್ದಾರೆ. ಆದರೆ ಮೃತಪಟ್ಟ ಇನ್ನೊಬ್ಬರ ಬಗ್ಗೆ ಪೊಲೀಸರು ಸುಳಿವು ನೀಡಿಲ್ಲ. ಆದರೆ ಕೋರ್ಟ್ ಒಳಗೆ ಗ್ಯಾಂಗ್ ವಾರ್ ಆಗ್ತಿದ್ದಂತೆ ಇಡೀ ದೆಹಲಿಯ ಎಲ್ಲಾ ಕೋರ್ಟ್ ಕಲಾಪಗಳನ್ನ ಭದ್ರತಾ ಕಾರಣದಿಂದ ಮುಂದೂಡಲಾಯಿತು. ದೆಹಲಿ ಜನನು ಬೆಚ್ಚಿ ಬಿದ್ದಿದ್ದು ಗ್ಯಾಂಗ್ಸ್ಟರ್ಗಳನ್ನ ಪೊಲೀಸರು ಮಟ್ಟ ಹಾಕೋದು ಹೆಚ್ಚು ಕಮ್ಮಿ ಕನ್ಫರ್ಮ್.
ಧರಣೀಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ವಾಷಿಂಗ್ಟನ್ ವೈಟ್ ಹೌಸ್ನಲ್ಲಿ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ದ್ವಿಪಕ್ಷೀಯ ಸಭೆ ನಡೆಸ್ತಾ ಇದ್ದಾರೆ. ಪ್ರಧಾನಿ ಮೋದಿಗೆ ಶ್ವೇತಭವನದಲ್ಲಿ ಅದ್ದೂರಿ ಸ್ವಾಗತ ಸಿಕ್ತು. ಕೋವಿಡ್-19 ಮತ್ತು ಹವಾಮಾನ ಬದಲಾವಣೆ, ಆರ್ಥಿಕ ಸಹಕಾರ, ಅಫ್ಘಾನಿಸ್ತಾನ ಉಗ್ರ ಚಟುವಟಿಕೆ ಜೊತೆ ಭಯೋತ್ಪಾದನೆ ಎದುರಿಸುವ ಆದ್ಯತೆ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು. ಇದಕ್ಕೂ ಮೊದಲು ಅಮೆರಿಕ ಉಪಾಧ್ಯಕ್ಷೆ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಅವರನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ದರು. ಭಾರತಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡುವಂತೆ, ಭಾರತದ ಅಭಿವೃದ್ಧಿಗೆ ಕೈಜೋಡಿಸುವಂತೆ ಮನವಿ ಮಾಡಿದರು. ಅಷ್ಟೇ ಅಲ್ಲ, ಕಮಲಾ ಹ್ಯಾರಿಸ್ ಅಜ್ಜ PV ಗೋಪಾಲನ್ ಅವರು ಭಾರತದಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಉನ್ನತ ಹುದ್ದೆಯಲ್ಲಿದ್ದರು. ಅವರ ಅವಧಿಯಲ್ಲಿದ್ದ ಕೆಲವು ಹಳೆಯ ಅಧಿಸೂಚನೆ ಪ್ರತಿಗಳು, ಮರದಿಂದ ತಯಾರಿಸಿದ್ದ ಕರಕುಶಲ ಫ್ರೇಮ್, ಗುಲಾಬಿ ಮೀನಾಕರಿ ಚೆಸ್ ಸೆಟ್ಗಳನ್ನು ಉಡುಗೊರೆ ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ.